ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬೆದರಿಕೆ ಹಾಕಂತ ಪ್ರಕರಣ ಸಂಬಂಧ ಧಮಕಿ ಹಾಕಿರೋ ರಾಜೀವ್ ಗೌಡ ಜೈಲಿಗೆ ಹೋಗ್ತಾನೋ ಅಥವಾ ಪೊಲೀಸ್ ಕಸ್ಟಡಿಗೋ ಅನ್ನೋ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ರಾಜೀವ್ ಗೌಡನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬೆಳಗ್ಗೆ 11:30ಕ್ಕೆ ಶಿಡ್ಲಘಟ್ಟ ಕೋರ್ಟ್ಗೆ ಪೊಲೀಸರು ಆತನನ್ನ ಹಾಜರುಪಡಿಸ್ತಾರೆ. ಸದ್ಯ ಚಿಕ್ಕಬಳ್ಳಾಪುರ ಪೊಲೀಸರ ವಶದಲ್ಲಿದ್ದಾನೆ ರಾಜೀವ್ ಗೌಡ. ಚಿಕ್ಕಬಳ್ಳಾಪುರ ನಗರ ಠಾಣೆ ಬಳಿ ಅತಿಥಿ ಗೃಹದಲ್ಲಿದ್ದಾನೆ ರಾಜೀವ್. ರಾಜಾತಿಥ್ಯ ಬೇರೆ ಕೇಡು ಇವನ್ ಯೋಗ್ಯತೆಗೆ. ಹಂಗಂದ್ರೆ ಯಾರೇ ತಪ್ಪು ಮಾಡಿದವ್ರನ್ನು ಕರ್ಕೊಂಡು ಬಂದು ಅತಿಥಿ ಗೃಹದಲ್ಲಿ ಇಡ್ತಾರ ಪೊಲೀಸರು? ಕೋರ್ಟ್ ಚೀಮಾರಿ ಹಾಕಿದೆ, ಜನ ತೂಚಿ ಅಂತ ಉಗ್ದಿದ್ದಾರೆ. ಅವ್ನು ಮಾಡೋರು ಕ್ರಿಮಿನಲ್ ಕೆಲಸಗಳು ಹೊರಗಡೆ ಬಂದಿದೆ. ಅವನನ್ನು ಕರ್ಕೊಂಡು ಹೋಗಿ ಅತಿಥಿ ಗೃಹದಲ್ಲಿ ಇರಿಸಿದ್ದಾರೆ ಪೊಲೀಸರು. ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದ ಕಿಡಿಗೇಡಿಗೆ ಪೊಲೀಸರು ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ. ಇಂಥ ಕೆಲಸಗಳು ಬಿಡ್ರಿ ಫಸ್ಟ್ ನೀವುಗಳು. ಪೊಲೀಸ್ ಅತಿಥಿ ಗೃಹದಲ್ಲಿ ರಾಜೀವ್ ಗೌಡನನ್ನ ಇರಿಸ್ಕೊಂಡಿದ್ದಾರೆ. ಯಾಕೆ? ಯಾರನ್ನೇ ಕ್ರಿಮಿನಲ್ಗಳನ್ನ ಅಥವಾ ಆರೋಪಿನ ಕರ್ಕೊಂಡು ಬಂದು ನೀವು ಹಿಂಗೆ ನಿಮ್ಮ ಪೊಲೀಸ್ ಗೆಸ್ಟ್ ಹೌಸ್ ಅಲ್ಲೇ ಇಡ್ಸ್ಕೊಳ್ತೀರಾ? ಸಾಮಾನ್ಯ ಜನರಾದ್ರೆ ಠಾಣೆಗೆ ಕರ್ಕೊಂಡ್ಬಂದು ಸೆಲ್ಲಲ್ಲಿ ಕೂರಿಸ್ತೀರಾ? ಸ್ಟೇಷನ್ಗೆ ಕರ್ಕೊಂಡು ಬಂದು ರಾಜೀವ್ ಗೌಡಂಗೆ ಏನಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟು? ಅವನೇನು ದೇವಲೋಕದಿಂದ ಬಂದಿದ್ದಾನಾ ಅಥವಾ ಅವನೇನು ಸ್ಪೆಷಲ್ಲ? ಅವನು ಯಾವ ರಾಜಕಾರಣಿ ರೀ? ಕಾಂಗ್ರೆಸ್ ಉಚ್ಚಾಟಿತ ನಾಯಕನ ಪ್ರಭಾವಕ್ಕೆ ಪೊಲೀಸರು ರಾಜಾತಿಥ್ಯ ಕೊಟ್ಟಿದ್ದಾರಾ? ಅಧಿಕಾರಿಗೆ ಜೀವ ಬೆದರಿಕೆ ಪ್ರಕರಣದಲ್ಲಿ ಎಸ್ಕೇಪ್ ಆಗಿದ್ದ, ಯೋಗ್ಯತೆ ಇದ್ದು ಫೇಸ್ ಮಾಡಕ್ಕಾಗದೆ ಎಸ್ಕೇಪ್ ಆಗಿದ್ದ. ಅರೆಸ್ಟ್ ಆಗಿದ್ದು ಕೇರಳದಲ್ಲ, ತಮಿಳುನಾಡಲ್ಲ, ಗೋವಾದಲ್ಲ, ಎಲ್ಲ ಅರೆಸ್ಟ್ ಆದ. ಯಾಕೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಪೊಲೀಸರು? ಓಡಿಸ್ತೀನಿ, ಚಪ್ಪಲಿಯಲ್ಲಿ ಹೊಡಿಸ್ತೀನಿ, ಬೆಂಕಿ ಹಾಕಿಸ್ತೀನಿ ಅಂತ ಅಂದವನ್ನ ಕರ್ಕೊಂಬಂದ್ ಗೆಸ್ಟ್ ಹೌಸ್ ಅಲ್ಲಿ ಇಟ್ಟಿದ್ದೀರಾ. ನಾಚಿಕೆ ಆಗಲ್ವಾ ನಿಮ್ಗೆ ಪೊಲೀಸರಿಗೆ? ಬೆಂಗಳೂರು, ಚಿಕ್ಕಬಳ್ಳಾಪುರ ನಿಮ್ಮ ಸುಪರ್ದಿಲೇ ಇಟ್ಕೊಂಡಿದ್ರಾ ಅಥವಾ ಎಲ್ಲಿ ಅರೆಸ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಲ್ಲ, ಎಲ್ಲಿ ಅರೆಸ್ಟ್ ಆದ ಅವನು ಅಂತ. ಇಂಥ ಪೊರ್ಕಿ ಪರೋಡಿಗೆ ಪೊಲೀಸರು ತನಿಖೆ ಬಗ್ಗೆನೇ 108 ಗುಮಾನಿ ಹರಡ್ತಾ ಇದೆ. ಯಾಕೆಂದ್ರೆ ಅವನನ್ನ ಅಷ್ಟು ಸೇಫ್ ಗಾರ್ಡ್ ಮಾಡ್ತಾ ಇದ್ದೀರಲ್ಲ. ಅಫ್ಕೋರ್ಸ್ ಸೇಫ್ ಮಾಡಿ, ಬೇಡ ಅನ್ನಲ್ಲ. ಸಾಮಾನ್ಯ ಆರೋಪಿ ಆದರೆ ಅಥವಾ ಸಾಮಾನ್ಯವಾಗಿ ನೀವು ಜನರನ್ನು ಕರ್ಕೊಂಬಂದು ಹಂಗೆ ನಿಮ್ಮ ಪೊಲೀಸ್ ಗೆಸ್ಟ್ ಹೌಸಲ್ಲಿ ಅವನ್ನ ಇರಿಸ್ತೀರಾ? ನೀವು ಊಟ ತಿಂಡಿ ಎಲ್ಲ ಭರ್ಜರಿಯಾಗಿ ಕೊಟ್ಕೊಂಡು ಅವನಿಗೆ ಸೆಕ್ಯೂರಿಟಿ ಕೊಟ್ಟು ಸೆಲ್ಲಲ್ಲಿ ಕೂರಿಸ್ತೀರಾ? ಸ್ಟೇಷನಲ್ಲಿ ಬೆಳಗಿಂದ ಸಂಜೆವರೆಗೂ ಕಾಯಿಸ್ತೀರಾ ಪಾಪ ಅಮಾಯಕ ಸಾರ್ವಜನಿಕರನ್ನ? ಅಥವಾ ಬೇರೆ ಯಾರೋ ಒಬ್ಬ ಪಿಕ್ ಪಾಕೆಟ್ ಮಾಡೋನೇ ಆಗಲಿ ಅವನನ್ನು ಕರ್ಕೊಂಬಂದು ಸೆಲ್ಲೊಳಗೆ ಹಾಕ್ತೀರಾ, ಗಂಟೆಗಟ್ಟಲೆ ಕೂರಿಸ್ತೀರಾ, ದಿನ ಎಲ್ಲ ಕಾಯಿಸ್ತೀರಾ? ಇವನು ಯಾರು? ಇವನು ಒಬ್ಬ ಮಹಿಳಾ ಅಧಿಕಾರಿಗೆ ಕೆಟ್ಟ ಕೊಳಕ ಮಾತಾಡಿ ಬೆಂಕಿ ಹಚ್ಚಿಸ್ತೀನಿ, ಅಂದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಅಂದವನು. ಇವನು ಅಂದು ಎಸ್ಕೇಪ್ ಆಗಿದ್ದ. ಅವನನ್ನು ಹಿಡಿಯಕ್ಕೆ ಇಷ್ಟು ದಿವಸ ಬೇಕಾಯಿತು. ಮತ್ತು ಅವನು ಎಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಬಂದ್ರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಚಿಕ್ಕಬಳ್ಳಾಪುರ ಪ್ರತಿನಿಧಿ ಮಲ್ಲಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಲ್ಲಪ್ಪ, ಫಸ್ಟ್ ಆಫ್ ಆಲ್ ಇವನಿಗೆ ಯಾಕೆ ಈ ಸ್ಪೆಷಲ್ ಟ್ರೀಟ್ಮೆಂಟು? ಯಾಕೆ ಪೊಲೀಸ್ ಸ್ಟೇಷನಲ್ಲಿ ಇವನನ್ನು ಇರಿಸ್ಕೊಳ್ಳೋಕೆ ಜಾಗ ಇಲ್ವಾ? ಅವನನ್ನು ಯಾಕೆ ಅತಿಥಿ ಗೃಹದಲ್ಲಿ ಇಟ್ಟಿದ್ದಾರೆ? ಆ್ಯಂಡ್ ಅವನನ್ನು ಎಲ್ಲ ಅರೆಸ್ಟ್ ಮಾಡಿದ್ರು? ಏನು ಕಥೆ ಮಲ್ಲಪ್ಪ? ಸಿಂಧೂರ, ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಅವರಿಗೆ ಧಮಕಿ ಹಾಕಿದಂತ ಕಾಂಗ್ರೆಸ್ ಉಚ್ಚಾಟಿತ ಮುಖಂಡ ರಾಜೀವ್ ಗೌಡನ ಕೇರಳದ ಕಣ್ಣೂರಲ್ಲಿ ಒಂದು ಪೊಲೀಸರು ಬಂಧಿಸಿದ ಅಂತ ಹೇಳ್ಬೋದು. ಅಲ್ಲಿಂದ ಸೀದಾ ಬೆಂಗಳೂರು ಗ್ರಾಮಾಂತರ ಒಂದು ಸರಹದ್ದಿನಲ್ಲಿ ರಾತ್ರಿ ಇಟ್ಕೊಂಡು ಈಗ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಆತನ ಇಟ್ಕೊಂಡು ವಿಚಾರಣೆ ಕೊಡ್ತಾ ಇದೆ ಅಂತ ಹೇಳ್ಬೋದು. ಈಗ ಮಧ್ಯಾಹ್ನದ ಮೇಲೆ ಆತನ ಒಂದು ಕೋರ್ಟ್ಗೆ ಕರ್ಕೊಂಡ್ಬರುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅಲ್ಲಿ ಜಾಮೀನು ಅಥವಾ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋಂಥದ್ದು ಒಂದು ಅರ್ಜಿ ವಿಚಾರಣೆ ಬರಲಿದೆ ಅಂತ ಹೇಳ್ಬೋದು. ಈಗ ಸದ್ಯ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಆತನ ವಿಚಾರಣೆ ಕೊಡ್ಪಡಿಸಿದ್ದಾರೆ ಮತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ ಸಹ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ ಶಿಡ್ಲಘಟ್ಟ ನಗರದಲ್ಲೂ ಅಷ್ಟೇ ಮುನ್ನೆಚ್ಚರಿಕಾ ಕ್ರಮವಾಗಿ ರಾಜೀವ್ ಗೌಡ ಅಭಿಮಾನಿಗಳು ಏನಾದರೂ ಒಂದು ಗಲಾಟೆ ಮಾಡಬಹುದು ಅಂತ ಒಂದು ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೋರ್ಟ್ ಮತ್ತು ಪೊಲೀಸ್ ಠಾಣೆ ಒಂದು ಮುಂಭಾಗ ವ್ಯವಸ್ಥೆ ಮಾಡಿದ್ದಾರೆ. ಮಲ್ಲಪ್ಪ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಆತನನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಏನು ವಿಚಾರಣೆ ನಡೆಸ್ತಾ ಇಲ್ಲ ಅಲ್ವಾ? ಒಂದು ಅತಿಥಿ ಗೃಹದಲ್ಲಿ ಇಟ್ಟಿದ್ದಾರೆ ಅವನ್ನ. ಸಿಂಧೂರ, ಇಲ್ಲ, ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಆತನ ಇಟ್ಕೊಂಡು ವಿಚಾರಣೆ ಕೊಡ್ಪಡಿಸಿದ್ದಾರೆ. ಅತಿಥಿ ಗೃಹ ಇಲ್ಲ. ಕಳೆದ ರಾತ್ರಿ ಆತನ ಅತಿಥಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಇತ್ತು. ಈಗ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಆತನ ವಿಚಾರಣೆ ಕೊಡ್ಪಡಿಸಿದ್ದಾರೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಆತನ ವಿಚಾರಣೆ ಕೊಡ್ಪಡಿಸಿದ್ದು ಯಾವ ಕ್ಷಣದಲ್ಲಿ ಇದನ್ನ ಕರ್ಕೊಂಡ್ಬರೋ ಸಾಧ್ಯತೆ ಇತ್ತು. ಆದ್ರೆ ಒಂದು ಕಾರಣಾಂತರಗಳಿಂದ ಆತನ ಒಂದು ಕೋರ್ಟ್ ಕರ್ಕೊಂಡ್ಬರುವಂತದ್ದು 3 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ಆತನ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಸಿಂಧೂರ, ಆಲ್ರೈಟ್, ಥ್ಯಾಂಕ್ ಯು ಮಲ್ಲಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ನಿನ್ನೆ ರಾತ್ರಿ ಆತನನ್ನ ಗೆಸ್ಟ್ ಹೌಸಲ್ಲಿ ಇಟ್ಟು ಈಗ ಸ್ಟೇಷನ್ಗೆ ಕರ್ಕೊಂಡು ಬಂದು ಅಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೂ ಪೊಲೀಸರ ತನಿಖೆ ಬಗ್ಗೆ 108 ಗುಮಾನಿಗಳು ಹರಿದಾಡ್ತಾ ಇದೆ. ಕರೆಕ್ಟಾಗಿ ಪೊಲೀಸರು ಪಾರದರ್ಶಕವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಅವ್ನು ವಿಚಾರಣೆ ತನಿಖೆ ಏನಿದೆ, ಅವ್ನು ದುರಾಂಕಾರ ಅಷ್ಟೇ. ಅದು ಕೋರ್ಟ್ ಸರಿಯಾಗಿ ಚಾಟಿ ಬೀಸಿದೆ ಆಲ್ರೆಡಿ.